ಒಂದಿಷ್ಟು ಸೀಮಿತ ಆಗಿರೋದ್ರಿಂದಾಗಿ ಮತ್ತು ಅವರು ಅಪೇಕ್ಷೆ ಮಾಡುವಂಥವ್ರಲ್ಲ, ನಾವು ಅಧಿಕಾರಕ್ಕೆ ಬರಬೇಕಪ್ಪ, ನಾವು ರಾಜ ಆಗಬೇಕು, ನಾನ ಪ್ರಧಾನ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಮನೋಸ್ಥಿತಿ ಅವರಲ್ಲಿ ಇವರೆಲ್ಲ. ಪ್ರಶಾಂತ್ ಕಿಶೋರಲ್ಲಿ ಆಸೆ ಇರ್ಬೋದು, ಆದರೆ ಅದೇ ಕಾಲಕ್ಕೆ ಪ್ರಶಾಂತ್ ಭೂಷಣ್ ಇರ್ಬೋದು, ಇದೇ ಹೇಳಿದ್ರೆ ಜಸ್ಟ್ ನಮ್ಮ ಯೋಗೇಂದ್ರ ಯಾದವ್ ಅವರು ಇರ್ಬೋದು, ಈಗ ನಮ್ಮ ಶಶಿಕಾಂತ್ ಗುರೂಜಿ ಇಂಥವರೆಲ್ಲ ಇವತ್ತು ಕೂಡಬೇಕಾಗಿದೆ. ಮತ್ತು ನಮ್ಮ ಪಾರ್ಟಿ ಇವರು ನಮ್ಮ ಹಿರೇಮಠರು ಅವರು ಹಿರೇಮಠ ಸಾಕಷ್ಟು ಹೋರಾಟ ಮಾಡ್ತಾಯಿದ್ದಾರೆ. ಸರ್ ಹಿರೇಮಠ ಅಂತಾರೆ ಅವರು, ಧಾರವಾಡದವರು, ಸಮಾಜ ಪರಿವರ್ತನಾ ಒಂದು ಸಂಘಟನೆ ಮೂಲಕ ಇವರೆಲ್ಲರೂ ಇವತ್ತು ಒಂದಾಗೋದು, ಕೂಡೋದು, ಹೊಸ ಪ್ಲ್ಯಾನ್ ಹಾಕ್ಕೊಳ್ಳೋದು, ಈ ದೇಶದ ಒಂದು ರಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು, ತಾವು ಬಲಿಷ್ಠ ಮಾಡಿಕೊಳ್ಳುವಂಥದ್ದು, ಇಡೀ ವಿಶ್ವಕ್ಕೊಂದು ಮಾದರಿ ಆಗುವಂಥದ್ದು ಮಾಡುವ ಕೆಲಸ ಇವತ್ತು ಇವರೆಲ್ಲರ ಮುಂದೂ ಅದ. ರಾಜ್ಯ ಮಟ್ಟದಲ್ಲಿ ಆಯಿತು, ರಾಷ್ಟ್ರ ಮಟ್ಟದಲ್ಲಿ ಆಯಿತು, ಇವರೆಲ್ಲರೂ ಒಂದಾಗೆ ಮೂಮೆಂಟ್ ಮಾಡಬೇಕಾಗ್ಯದ. ಅಂದಾಗ ಎಲ್ಲರಿಗೂ ನೀರು ಇವತ್ತು ನೋಡ್ರಿ, ನಿಜವಾಗಿಯೂ ನಮ್ಮ ಚಂದ್ರಶೇಖರ ಮಾಜಿ ಪ್ರಧಾನಿ ಅವ್ರಿಗೆ ಆಗಿರ್ಬೋದು, ವಾಜಪೇಯಿ ಅವ್ರಿಗೆ ಆಗಿರ್ಬೋದು, ನೆಹರು ಅವ್ರ ಕಾಲದಲ್ಲೇ ಇತ್ತು, ಪಟೇಲ್ರಲ್ಲೂ ಇತ್ತು, ಇಡೀ ದೇಶ ತುಂಬ ನೀರಾವರಿ ಮಾಡ್ಬೇಕಂತೇಳಿ ಅದ್ರ ಒಂದೇಳಿ ಮಾಡಿದ್ರೆ ಗಂಗಾ ಗೋದಾವರಿ, ಅದೇ ಕಾಲಕ್ಕೆ ಕೃಷ್ಣ, ನಮ್ಮ ಕಾವೇರಿ ಎಲ್ಲನೂ ಒಂದು ಮಾಡಿ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದರೆ ಇವತ್ತು ನೀರು ಇರ್ತಿತ್ತು, ಜೊತೆಗೆ ರೈತರಿಗೆ ಮಾರ್ಕೆಟ್ ಮಾಡಿಕೊಟ್ಟಿದ್ರೆ ಇವತ್ತು ಜಗದಲ್ಲಿ ಅತ್ಯಂತ ಶ್ರೀಮಂತರು ನಾವೇ ಇರ್ತಿದ್ವಿ. ಆ ದಿಶೆ ಶ್ರೀಮಂತರು ಅಷ್ಟೇ ಅಲ್ಲ, ಅದೇ ಕಾಲಕ್ಕೆ ಶೈಕ್ಷಣಿಕವಾಗಿ ಶ್ರೀಮಂತರು ಇರ್ತಿದ್ವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ದಿಶೆಯಲ್ಲಿ ಶಶಿಕಾಂತ್ ಗುರೂಜಿಯವರು ಎಲ್ಲರೂ ಒಗ್ಗೂಡಿಸುವಂಥ ಅದರಲ್ಲೂ ರೈತರು ಒಂದಾಗಬೇಕು ಅನ್ನೋಂಥ ದಿಶೆಯಲ್ಲಿ ಹೋಗ್ತಾ ಇರೋದನ್ನು ನೋಡಿದಾಗ ಈಗಾಗಲೇ ಉತ್ತರ ಕನ್ನಡದಲ್ಲಿ ಶಶಿಕಾಂತ್ ಗುರೂಜಿಯವರು ದೊಡ್ಡ ಹೆಸರು, ಗುರ್ಲಾಪುರ್ ಒಂದು ಏನು ಹೋರಾಟ ಐತೆ ಆ ನೆಲೆಗಟ್ಟಿನಲ್ಲಿ ಈಗ ಅಂಥದ್ದೇ ಒಂದು ಹೋರಾಟ ಬಿಡದಿಯಲ್ಲಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಕಾಣ್ತದೆ. ಈಗಾಗಲೇ 474-75 ದಿನಗಳಾಗಿದ್ದಾವೆ. ಮುಂದಿನ ದಿನದಲ್ಲಿ ಇಲ್ಲಿಯೂ ಬಿಡದಿಯಲ್ಲಿಯೂ ಸಹಿತ ಒಂದು ಹೊಸ ರೀತಿಯ ನಾಯಕತ್ವವನ್ನು ಬೆಳೆಸೋದು ಮತ್ತು ರೈತಗೆ ತನ್ನ ಬೆಳೆಗೆ ಬೆಲೆ ತಗೊಳ್ಳುವಂಥದ್ದು ಮತ್ತು ನೀರಾವರಿ ಎಲ್ಲರಿಗೂ ಆಗುವಂಥ ದಿಶೆಯಲ್ಲಿ ಹೆಜ್ಜೆ ಇಡೋದನ್ನು ಗಮನಿಸಿದಾಗ ಶಶಿಕಾಂತ್ ಗುರೂಜಿ ಅವರಿಗೆ ಹೋರಾಟ ನಿಷ್ಫಲ ಆಗಲಿಕ್ಕಿಲ್ಲ, ಒಳ್ಳೆಯ ಒಂದು ಫಲವನ್ನು ಕೊಡ್ತೈತೆ ಅಂತೇಳಿ ಭಾಳ ಜನ ಮಾತಾಡ್ತಿದ್ದಾರೆ. ನೋಡು ಏನಾಗ್ಬೋದು, ಒಟ್ಟಾರೆಯಾಗಿ ಆಗಲಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಮಾರ್ಕೆಟ್ ಸಿಗಲಿ. ಇಲ್ಲಿ ಶ್ರೀಮಂತ ತಾನು ದುಡ್ಡು ಬ್ಯಾಂಕ್ ಇಡುವಂಗಾಗಲಿ, ಸಾಲ ಕೇಳ್ದಂಗೆ ಆಗಲಿ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಧ ಸೇರಿಸಿತ್ತಲ್ಲ ಆಮೇಲೆ ಸತ್ಯದ ಕೈಗಳಲ್ಲಿ ವಂದನೆಗಳು.